ಸಭಾಧ್ಯಕ್ಷ, ಇದು ಕೆಸಿ ವ್ಯಾಲಿ ನೀರು, ಇದು ಬೆಂಗಳೂರು ನೀರು. ಮಾನ್ಯ ನಮ್ಮ ಡಿ.ಕೆ. ಶಿವಕುಮಾರ್ ಕೊಡ್ತಕ್ಕಂಥ ಬೆಂಗಳೂರು ನೀರು ಇದು ಚಿಕ್ಕಬಳ್ಳಾಪುರ ಕೋಲಾರ ಕೊಡ್ತಕ್ಕಂಥ ಇದು ನಿಮ್ಮ ಗಿಫ್ಟ್ ನೀರು. ನೀವು ನಿಜವಾಗ್ಲೂ ಇದ್ರ ಬಗ್ಗೆ ಅರಿವಿದ್ರೆ, ಇದ್ರ ಬಗ್ಗೆ ನಮಗೆ ಜ್ಞಾನ ಅಂತ ಇದ್ರೆ ನಮ್ಮನ್ನ ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡಿ ಬಿಟ್ಟವ್ರಿ. ಬಟ್ ನಾವು ಕೊಡ್ಬೇಕಂತ ಕರ್ತವ್ಯನ ನಾವು ಮಾಡ್ತಾ ಇಲ್ಲ. ನಾವು ಕೈ ಮುಗಿದು ನಿಮ್ಗೆ ಕೇಳ್ತಾರ ಸರ್ಕಾರಕ್ಕೆ ಒಂದೇ, ನೀವು ನೀರು ಕೊಟ್ಟಿದ್ದೀರಿ, ಕೊಳಚೆ ನೀರು ಕೊಟ್ಟಿದ್ದೀರಿ. ಇದೇ ಕಾವೇರಿ ವಾಟರ್ ಅಲ್ಲ, ತುಂಗಭದ್ರಾ ವಾಟರ್ ಅಲ್ಲ, ಕೊಳಚೆ ನೀರು ಕೊಟ್ಟಿದ್ದೀರಿ. ಆ ಕೊಳಚೆ ನೀರನ್ನ 3ನೇ ಹಂತ ಶುದ್ಧೀಕರಣ ಮಾಡ್ಕೊಡಿ ಅಂತ ತಮ್ಮನ್ನ ಕೇಳ್ತಾ ಇರೋದು. ಈಗ ಬೇರೆ ಕೇಳ್ತಾ ಇಲ್ಲ. ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಕೇಳ್ತಾ ಇರೋದು ಕೊಳಚೆ ನೀರು ಕೊಟ್ಟಿದ್ದೀರಿ, ಆದ್ರೆ 3ನೇ ಹಂತ ಶುದ್ಧೀಕರಣ ಮಾಡ್ಕೊಡಿ ಅಂತ ನಾವು ಕೇಳ್ತಾ ಇರೋದು. ಈಗ ಆಗಿರ್ತಕ್ಕಂಥದನ್ನೆಲ್ಲ ಅವರು 2 ಬಾಟಲ್ ನೀರು ತಂದು ತೋರಿಸ್ತಾ ಇದ್ದಾರೆ. ಅದು ಆ ನೀರು ಯಾವುದು, ಈ ನೀರು ಯಾವುದು ಎಂಬುದು ನಮ್ಗೆ ಗೊತ್ತಿಲ್ಲ. ಏನಾಗಿದೆ ನಮ್ಗೆ? ಮಂಜುನಾಥ್ ಅವ್ರೆ, ಸಂಸ್ಕರಣೆ ಮಾಡ್ಲಿಕ್ಕೆ ಅವಕಾಶ ಮಾಡಿ. ಆಯ್ತು, ಈಗ ಅವ್ರು ಏನ್ ಹೇಳಿದ್ದಾರೆ? ಈ ಸಲ ತಾತ್ಸಾರ ಮನೋಭಾವ. ಮಂಜುನಾಥ್ ಅವ್ರೆ, ಅವ್ರು ಏನ್ ಹೇಳಿದ್ದಾರೆ? ಸೈಂಟಿಸ್ಟ್ ಅನ್ನು ನಿಮ್ಮನ್ನ ಚರ್ಚೆ ಮಾಡ್ತಾ ಹೇಳಿದಾರಲ್ಲ, ಸದಾ ಬಾಟ್ಲಿ ಬಿಸಾಡಬೇಡಿ, ನಾವು ತಗೊಂಡೋಗಿ ಅಲ್ಲಿ. ಅಧ್ಯಕ್ಷ ಸುರೇಶ್ ಅಧ್ಯಕ್ಷ, 1 ನಿಮಿಷ ಅಧ್ಯಕ್ಷ, ದಯವಿಟ್ಟು ಗಂಭೀರ. ದಕ್ಷಿಣ ಕನ್ನಡದಲ್ಲಿ ಎಂಡೋಸಲ್ಫೇನ್ ಅಂತ ನೀವು ಮಾಡಿದಾಗ ಇವತ್ತು ಏನಾಗಿದೆ ಪರಿಸ್ಥಿತಿ ತಮಗೆ ಗೊತ್ತಿದೆ. ಇವತ್ತು ನಮ್ಮ ಪೀಳಿಗೆ ಮಕ್ಕಳಿಗೆ ಇವರು ವಿಷ ಕೊಡ್ತಾ ಇದ್ದಾರೆ ಸಭಾಧ್ಯಕ್ಷ. ಆಯ್ತು, ವಿಷ ಇವತ್ತು ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ 4ರಿಂದ 8 ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ನಾವು ಏನೋ ನಿಮ್ಮ ಶಾಸಕರನ್ನ, ಆದ್ರೆ ಎಲ್ಲೋ ಒಂದ್ ಕಡೆ ನೀವು ನಮ್ಗೆ ಮೋಸ ಮಾಡ್ತಾ ಇದ್ದೀರಾ. ಓಕೆ ಅಧ್ಯಕ್ಷರೇ, ಮಾನ್ಯ ಸಚಿವರು ಮನವಿ, ಅವರ ಅನುಮತಿ ಮೇರೆಗೆ ಈಗ ಪದೇ ಪದೇ ತಪ್ಪು ಸಂದೇಶ ಹೋಗೋದು ಬೇಡ. ಮಾನ್ಯ ಸಚಿವರು ಅನುಮತಿಯೊಂದಿಗೆ ನಾನು ಮಾತಾಡ್ತಾ ಇದ್ದೇನೆ. ಯಾರಾದರೂ ವೈಜ್ಞಾನಿಕ ಸಂಸ್ಥೆ ಅಧ್ಯಯನ ಮಾಡಿ, ವೈಜ್ಞಾನಿಕ ಸಂಸ್ಥೆ, ಯಾಕಂದ್ರೆ ವೈಜ್ಞಾನಿಕ ಸಂಸ್ಥೆ ಅಂತ ಹೇಳ್ಕೊಳ್ಳೋರು ಬೇರೆ, ಅವಕ್ಕೆ ಸೂಡೋ ಸೈಂಟಿಫಿಕ್ ಆರ್ಗನೈಸೇಷನ್ಸ್ ಅಂತ ಕರಿತೇವೆ, ಅದಲ್ಲ. ನಿಜವಾದ ವೈಜ್ಞಾನಿಕ ಸಂಸ್ಥೆ ಅಧ್ಯಯನ ಮಾಡಿ, ಪರಿಶೀಲನೆ ಮಾಡಿ, ತನಿಖೆ ಮಾಡಿ, ಇದರಲ್ಲಿ ಏನ್ ಬದಲಾವಣೆ ತಗೊಳ್ಬೇಕು ಅಂತ ಅವರು ಶಿಫಾರಸ್ ಮಾಡಿದ್ರೆ ಅದೆಲ್ಲದಕ್ಕೂ ಸರ್ಕಾರ ಪರಿಗಣನೆ ಮಾಡುತ್ತೆ. ಅದನ್ನ ಬಿಟ್ಟು ಅಧ್ಯಕ್ಷರೇ, ಸುಮ್ಮನೆ ಈ ರೀತಿಯಾಗಿ ಅನಗತ್ಯವಾಗಿ ಏನು ಆಧಾರ ಇಲ್ಲದೆ ಮಾತಾಡುವಂತದ್ರಿಂದ ಯಾವ ಸಾರ್ವಜನಿಕ ಹಿತನೂ ಸಾಧನೆ ಆಗೋದಿಲ್ಲ. 2006ರಲ್ಲಿ ಕೋಲಾರಕ್ಕೆ ಭದ್ರಾ ನದಿಯಿಂದ ನೀರು ಕೊಡ್ತೀವಿ ಅಂತ ಗುದ್ಲಿ ಪೂಜೆ ಮಾಡಿದ್ರು. ಕೋಲಾರಕ್ಕೆ ಭದ್ರಾ ನದಿಯಿಂದ ಕೊಡ್ತೀವಿ ಅಂತ ಯಾವ ನೀರು ಬರಲಿಲ್ಲ. ಎಲ್ಲ ಅಧಿಕಾರಿಗಳಿದ್ದಾಗ ಏನೂ ಮಾಡಕ್ ಆಗ್ಲಿಲ್ಲ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ. ಈಗ ನಾವು ಒಂದು ತುಂಬಾ ಹದಗೆಟ್ಟಿದ್ದಂತ ಪರಿಸ್ಥಿತಿಗೆ ಪರಿಹಾರ ಮಾಡಲಿಕ್ಕೆ ಒಂದು ಸೊಲ್ಯೂಷನ್ ಕೊಟ್ಟಿದ್ದೇವೆ. ಅದರಲ್ಲಿ ಇನ್ನೂ ಏನಾದ್ರೂ ನಾವು ಸುಧಾರಣೆ ಮಾಡ್ಕೋಬೇಕಾದ್ರೆ ಅದಕ್ಕೂ ತಯಾರಿದ್ದೇವೆ. ಇದರಿಂದ ಏನ್ ತೊಂದರೆ ಆಗುತ್ತೆ ಅಂತೇಳಿ ಯಾವ್ದಾದ್ರೂ ವೈಜ್ಞಾನಿಕ ಸಂಸ್ಥೆ ತೋರಿಸ್ಕೊಟ್ರೆ ನಮ್ಗೆ ಅದಕ್ಕೆ ನಾವು ತಿದ್ಕೊಳ್ತೇವೆ, ಅದಕ್ಕೆ ಏನ್ ಬೇಕೋ ಮಾಡ್ಕೊಳ್ತೇವೆ. ಅದನ್ನ ಬಿಟ್ಟು ಸುಮ್ಮನೆ ಇದು ರಾಜಕೀಯ ಕಾರಣಗಳಿಗೆ, ಯಾಕಂದ್ರೆ ಅವರು ಪಕ್ಷದ ಹೆಸರು ಹೇಳಿ ಮಾತಾಡ್ತಾ ಇದ್ದಾರೆ. ರಾಜಕೀಯ ಕಾರಣಗಳಿಗೆ ವಿರೋಧ ಮಾಡೋದ್ರಿಂದ ಏನು ಯಾವ ಜನಕ್ಕೂ ಕೂಡ ಲಾಭ ಇಲ್ಲ, ಯಾವ ಜನಕ್ಕೂ ಕೂಡ ಲಾಭ ಆಗೋದಿಲ್ಲ. ವರ್ಲ್ಡ್ ಬ್ಯಾಂಕ್ ಅಧ್ಯಕ್ಷರು, ಯುನೈಟೆಡ್ ನೇಷನ್ಸ್ ಅಧ್ಯಕ್ಷರು ಇಬ್ಬರೂ ಕೂಡ ಸ್ಪಾಟ್ಗೆ ಬಂದು ಹೊಗಳಿ ಹೋಗಿದ್ದಾರೆ. ಕೇಂದ್ರ ಸರ್ಕಾರದ ಪಾರ್ಲಿಮೆಂಟರಿ ಕಮಿಟಿ ಸ್ಪಾಟ್ಗೆ ಬಂದು ಕೆರೆ ನೋಡಿ ಹೊಗಳಿ ಹೋಗಿದ್ದಾರೆ. ಇದನ್ನ ದೇಶದಲ್ಲಿ ಅಳವಡಿಸಿಕೊಳ್ಬೇಕು ಅಂತ ಶಿಫಾರಸ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ಶಿವಕುಮಾರ್ ಅವರು ಹಿಂದೆ ನೀರಾವರಿ ಸಚಿವರಾಗಿದ್ದಾಗ ಕೇಂದ್ರ ಸರ್ಕಾರದ ನೀರಾವರಿ ಸಚಿವರು ಇವರಿಗೆ ನಿಮ್ಮ ರಾಜ್ಯದಲ್ಲಿ ಬಹಳ ಒಳ್ಳೆ ಯೋಜನೆ ಮಾಡಿದ್ದೀರಾ, ಇದನ್ನ ಇಡೀ ದೇಶದಲ್ಲಿ ಅಳವಡಿಸ್ಕೋಬೇಕು ಅಂತ ನಾವು ಶಿಫಾರಸ್ ಮಾಡ್ತಾ ಇದ್ದೇವೆ ಅಂತ ಈ ಹಿಂದೆ ಅವರು ನೀರಾವರಿ ಸಚಿವರಾಗಿದ್ದಾಗ ಹೇಳಿದ್ದಾರೆ. ಅಷ್ಟೇ ಅಲ್ಲ, ವರ್ಲ್ಡ್ ಬ್ಯಾಂಕ್ನವರು ಈ ಯೋಜನೆಯನ್ನ ಸ್ಕೇಲ್ ಅಪ್ ಮಾಡಿ ಅಂತೇಳಿ ನಮಗೆ ಅನುದಾನವನ್ನು ಕೂಡ, ಅಂದ್ರೆ ಸಾಲವನ್ನು ಕೊಟ್ಟಿದ್ದಾರೆ ಈ ಯೋಜನೆಯನ್ನ ಸ್ಕೇಲ್ ಅಪ್ ಮಾಡಲಿಕ್ಕೆ. ಹೋದ ಸರ್ಕಾರದಲ್ಲಿ ಮಾಧುಸ್ವಾಮಿ ಅವರು ನೀರಾವರಿ ಸಚಿವರಾಗಿದ್ರು. ಅವರು ಬೊಮ್ಮಾಯಿಯವರಿಗೆ ಒಪ್ಪಿಸಿ ಮುಖ್ಯಮಂತ್ರಿಗಳಾಗಿದ್ದಾಗ ವೃಷಭಾವತಿಗೆ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಕೊಡಿಸಿದ್ದು ಕೂಡ ಇದೆ.
ಈ ರೀತಿಯಾಗಿರುವಂತಹದ್ದು ಸುಮ್ಮನೆ ಅದನ್ನ ನೆಲಮಂಗಲ ತುಮಕೂರಿಗೆ ತುಮಕೂರು ಇರಲಿಲ್ಲ. ಮಾಧುಸ್ವಾಮಿ ಅವರು ಬಹಳ ಆಸಕ್ತಿ ತಗೊಂಡು ತುಮಕೂರಿನ ಈ ಬೆಂಗಳೂರು ಬಾಜು ಭಾಗಕ್ಕೆ ಕೊಡಿಸುವಂತ ಕೆಲಸವನ್ನ ಅವ್ರು ಮಾಡಿದ್ರು. ಆ ರೀತಿಯಾಗಿ ಇದೆ. ಆದ್ರೆ ಯಾವ ರೈತರಿಗೂ ತೊಂದರೆ ಆಗುವಂತ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಸುಮ್ಮನೆ ಕೂಡೋದಿಲ್ಲ. ವೈಜ್ಞಾನಿಕ ವರದಿ ಆಧಾರದ ಮೇಲೆ ಏನೇ ಸುಧಾರಣೆ ಕ್ರಮ ತಗೊಳ್ಬೇಕಾದ್ರೂ ನಾವು ಅದಕ್ಕೆ ತಯಾರಿದ್ದೇವೆ. ಏಸಾ ಕೋಟೆಕ್ ವತಿಯಿಂದ ಚಿಕ್ಕಬಳ್ಳಾಪುರ ಜನತೆಗಾಗಿ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ವಿಶೇಷ ಆಫರ್ ಅನ್ನು ತಂದಿದ್ದೀವಿ. ಇಷ್ಟು ದಿನ ನಾವು 5,500ಕ್ಕೆ ಏಸಾ ಕೋಟೆಕ್ ಅಲ್ಲಿ ವಾಟರ್ ಪ್ಯೂರಿಫೈಯರ್ ಲಭ್ಯ ಇದೆ ಅಂತ ಹೇಳ್ತಾ ಇದ್ವಿ. ಇವಾಗ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ಖಾಲಿ 5,000 ರೂಪಾಯಿಗೆ ವಾಟರ್ ಪ್ಯೂರಿಫೈಯರ್ ಲಭ್ಯ ಇದೆ. ವಿತ್ 1 ಇಯರ್ ವಾರಂಟಿ ಮತ್ತು 4 ವರ್ಷ ಸರ್ವಿಸ್ ಫ್ರೀ ಇರುತ್ತೆ. ಇನ್ಸ್ಟಾಲೇಷನ್ ಫ್ರೀ ಇರುತ್ತೆ. ನಮ್ಮ ಸ್ಟೋರ್ ಲೊಕೇಶನ್ BB ರೋಡ್, ಕೆನರಾ ಬ್ಯಾಂಕ್ ಆಪೋಸಿಟ್, ಆಂಬೂರ್ ದಮ್ ಬಿರಿಯಾನಿ ಪಕ್ಕದಲ್ಲಿ 2ನೇ ಅಂಗಡಿ. ಕ್ವಾಲಿಟಿ ಮತ್ತು ಶುದ್ಧ ಕುಡಿಯುವ ನೀರಿಗಾಗಿ ಒಮ್ಮೆ ಏಸಾ ಕೋಟೆಕ್ಗೆ ವಿಸಿಟ್ ಕೊಡಿ.